ಸುಮಾ ಅಂತ ನನ್ನ ಹೆಸರು. ನಾನು ಮೈಸೂರಿಗೆ ಹಾಸ್ಪಿಟಲ್ ಕಡೆಯಿಂದ ಟ್ರೈನಿಂಗ್ ಹಾಕಿದ್ರು 15 ದಿನ. ಅದೇ ಬಸ್ಸಲ್ಲಿ ಹೋಗ್ತಿದ್ದೆ. ಫಸ್ಟ್ ಡೇ ನಂಬರ್ ತಗೊಂಡ್ರು, ಮತ್ತೆ ಒಂದು ವಾರ ಕಾಲ್ ಮಾಡಿದ್ರು, ಊಟ ಆಯ್ತಾ ತಿಂಡಿ ಆಯ್ತಾ ಮೇಡಮ್ ಅಷ್ಟು. ಆಮೇಲೆ ಒಂದು ವಾರ ಆದಮೇಲೆ ಈ ಥರ ಹೇಳಿದ್ರು. ನಾನು ಸ್ಟಾರ್ಟಿಂಗ್ಗೆ ಫಸ್ಟ್ ನನ್ನ ಮ್ಯಾರೇಜ್ ಆಗಿದೆ, ಈ ಥರ ಹಸ್ಬೆಂಡ್ ಎಕ್ಸ್ಪೈರ್ಡ್ ಆದರು ಅಂತೆಲ್ಲ ಹೇಳಿದ್ಮೇಲೆ ಸರಿ ಆಯಿತು ಓಕೆ ನಾನು ಇಷ್ಟಪಡ್ತೀನಿ ಅಂತ ಅವರಾಗೆ ನಂಬರ್ ಇಸ್ಕೊಂಡು ಒಂದಿನ ಮೈಸೂರಿಗೆ ಕರ್ಕೊಂಡು ಹೋದ್ರು. ಬಾಗ್ಮಂಡಕ್ಕೆ ಹೋಗೋಣ ಬಾ ಅಂದರು. ನಾನು ಇಲ್ಲ ನಾನು ಬರಲ್ಲ ಅಂತ ರಿಟರ್ನ್ ಬಸ್ ಹತ್ಕೊಂಡ್ ಬಂದೆ. ಆಮೇಲೆ ಅವರೇ ಫೋನ್ ಮಾಡಿಬಿಟ್ಟು ಮಾತಾಡ್ಸ್ಕೊಂಡು ಚೆನ್ನಾಗಿ ಡೈಲಿ ಅದೇ ಬಸ್ಸಲ್ಲೇ ನಾನು ಟ್ರಾವೆಲ್ ಮಾಡ್ತಿದ್ದಿದ್ದು. ದುಡ್ಡು ಈ ಕಡೆಯಿಂದ ಹೋಗುವಾಗ ಅಷ್ಟೇ. ಆಮೇಲೆ ಹಿಂಗೆ ಪರಿಚಯ ಆಗ್ತಾ ಆಯ್ತಾ ಸರಿ ನಾನು ಇಷ್ಟಪಡ್ತಾ ಇದ್ದೀನಿ ಅಂತೇಳಿ ಚಿಕ್ಕಬಳ್ಳಾಪುರ ನಂದನ್ ಲಾಡ್ಜಿಗೆ ಅವತ್ತು ಅಂದಿದ್ದೀನಿ ನಾನು, ಬೇಡ ನಂಗೆ ಏನು ಇಷ್ಟ ಇಲ್ಲ, ಮದುವೆ ಮಾಡ್ಕೊಂಡು ನಾನು ಒಪ್ಕೊತೀನಿ, ನನ್ನವರು ಅಂತ ನಂಗೆ ಯಾರು ಇಲ್ಲ ಅಂತಂದು. ಇಲ್ಲ ನಾನು ಇರ್ತೀನಿ, ನನ್ನ ಜೀವ ಇರೋವರೆಗೂ ಇರ್ತೀನಿ ಅಂತಂದು ಆಮೇಲೆ ಕಂಟಿನ್ಯೂ ಮಾಡಿದೆ. ಫೆಬ್ರವರಿ 15 ವಾಚು ಎಲ್ಲ ಪ್ರತಿಯೊಂದು ಕೊಟ್ಟಿದ್ದೀನಿ. ಆಮೇಲೆ ಸರಿ ಅಂತ ಇಷ್ಟಪಡ್ತಿದ್ದೀನಿ ಅಂತ ಅವತ್ತೇ ನನ್ಗೆ ಹೇಳಿದ್ದು. ಆಮೇಲೆಲ್ಲ ಇಲ್ಲೆಲ್ಲ ನಡೆದಿದ್ದು. ಆಮೇಲೆ ಒಂದ್ ದಿವಸ ಧರ್ಮಸ್ಥಳ ಹೋಗಿದ್ವಿ, ಅದೇ ರೂಟ್ ಚೇಂಜ್ ಮಾಡಿದ್ರು, ಧರ್ಮಸ್ಥಳಕ್ಕೆ ಹೋಗಿದ್ವಿ. ಅಲ್ಲಿ ಬರುವಾಗನು ಸಕಲೇಶ್ಪುರದಲ್ಲಿ ಗಾಡಿ ಕೆಟ್ಟೋಯ್ತು, 2 ದಿನ ಅಲ್ಲೇ ಆಲ್ಟ್ ಆಗಿದ್ದೀವಿ ನಾವು. ಆಮೇಲೆ ಬಾಗಮಂಡಲದಲ್ಲಿ ಇದೆ, ಚಿಕ್ಕಬಳ್ಳಾಪುರದಲ್ಲಿ ಇದೆ, ಬಾಗೇಪಲ್ಲಿಲಿ ಇದ್ದೀವಿ. ಆಮೇಲೆ ಸರಿ ಅಂದ್ಬಿಟ್ಟು ಮದ್ವೆ ಆಗಿರೋದು ಗೊತ್ತಾದ್ಮೇಲೆ ಯಾಕೆ ಈ ತರ ಮೋಸ ಮಾಡಿದೆ ಅಂತ ಅಂದ್ಮೇಲೆ ನಾನು ನಿನಗೆ ಹೇಳಿದ್ರೆ ನಿನ್ನ ನಾನು ಕಳ್ಕೊಂತೀನಿ ಅಂತ ಮುಚ್ಚಿಟ್ಟೆ ಅಂತ ಅವರೇ ಹೇಳಿದ್ದು. ನನ್ ಕಳ್ಕೊಳಕ್ ಇಷ್ಟ ಇಲ್ಲ ಅಂತ ಹೇಳಿದ್ದು ಅವರೇ. ಸರಿ ಏನು ಮಾಡೋಕ್ಕಾಗಲ್ಲ, ಈಗ ನಾನು ತಪ್ಪು ಮಾಡಿದೀನಿ ಅಂತಂದ್ರೆ ಸುಮ್ಮನೆ. ಆದ್ರೆ ಇವಾಗ ಅಲ್ಲಿ ಹೋಗಿ ಕೇಳಿದ್ಕೆ ಸ್ವಿಚ್ ಆಫ್ ಆಗಿತ್ತು ಮೊಬೈಲ್, ಹೋಗಿ ಕೇಳಿದ್ಕೆ ಅವ್ರ ಕಡೆಯವರೆಲ್ಲ ನನ್ ಚೆನ್ನಾಗಿ ಯಾರು ಇಲ್ಲ ನನ್ನ ಜೊತೆ. ಅಟ್ಲೀಸ್ಟ್ ಪೊಲೀಸ್ ಅವ್ರನ್ನು ಹೊಡಿತಾ ಇದ್ರೆ ಯಾಕೆ ಹೊಡಿತಾರೆ, DSS ಎಲ್ಲ ಅವರೆಲ್ಲ ಒಂದು ಗುಂಪು, ನಾನು ಒಬ್ಳೆ ಒಂದು. ಆಮೇಲೆ ಅಯ್ಯಕ್ಕ ಯಾರೋ ಒಬ್ಳು ಹೆಣ್ಮಗುಗೆ ಯಾಕೆ ಹೊಡಿತಾ ಇದ್ದೀರಾ ಅಂತ ಅವ್ರು ಬಂದಿದ್ಕು ಅವ್ರನ್ನೂ ಅವ್ರ ಕಡೆ ಕಳ್ಕೊಂಡ್ರು. 12 ಗಂಟೆವರೆಗೂ ಬಾಗೇಪಲ್ಲಿ ಬಸ್ ಸ್ಟಾಪ್ ಅಲ್ಲೇ ಇದ್ದು. ಅವಾಗ ಕಾರ್ ಮಾಡ್ಕೊಂಡು ನಾನು ಮನೆಗೆ ಹೋಗಿದ್ದೀನಿ. ಈ ತರ ನಂಬಿಸಿ ತುಂಬಾ ಮೋಸ ಮಾಡಿದೆ, ನಂಗೆ ಎಲ್ಲೂ ನ್ಯಾಯ ಸಿಗ್ತಾ ಇಲ್ಲ. ಶ್ರೀನಾಥ್, KSRTC. ಅದೇ ಅವ್ರ ಮನೆ ಏನೋ ಕಟ್ಬೇಕು ಅಂತಂದ್ರು, ಮತ್ತೆ ಯಾರ ಹತ್ರನೋ ಫೈನಾನ್ಸ್ ಕೊಟ್ಟಿದ್ರು. ಅವರು ನನ್ ಮುಂದೆನೆ ಟಾರ್ಚರ್ ಕೊಡ್ತಾ ಇದ್ರು, ಸರಿ ತಗೋ ಕೊಟ್ಬಿಡು ಅಂತ ನಾನೇ ಕೊಟ್ಟಿದ್ದೀನಿ. 19 ಲಕ್ಷ ನಾನು ಕೌಂಟ್ ಮಾಡಿದ್ರೈತೆ, 19 ಲಕ್ಷ ಒಡವೆ. ಎಷ್ಟು ಅದೇ ಇವಾಗ ಹೇಳಿದ್ರಲ್ಲ, ಅದು ನಾನ್ ದೇವೇಂದ್ರನಿಗೆ 50,000 ಕೊಟ್ಟಿದ್ದು, ಮತ್ತೆ 75,000 ಫೋನ್ ಪೇ ಮಾಡಿದ್ದು, 45,000 ಫೋನ್ ಪೇ ಮಾಡಿದ್ದು, ಇನ್ನೊಂದ್ 2 ಸಲ ಮಾಡಿರೋದು. ಅದು ನನಗೆ ರಿಟರ್ನ್ ಕೊಟ್ಟು ಸೆಟ್ಲ್ಮೆಂಟ್ ಅಂತ ಅವ್ರು ಹೇಳ್ತಿದ್ರು. ನಾನು ಯಾವ ಸೆಟ್ಲ್ಮೆಂಟ್ ಮಾಡಿದೆ, ಅವ್ನು ಬಂದ್ರೆ ಇವಾಗ ನಾನ್ ಸೆಟ್ಲ್ಮೆಂಟ್ ಮಾಡಕ್ ರೆಡಿ ಇಲ್ಲ. ಜೀವನ ಹಾಳಾಗಿರೋದು ನಂದು. ನನ್ ಕಡೆಯಿಂದ ಹೆಂಡತಿ ಮಕ್ಳಿದ್ದಾರೆ ಅಂದ್ರೆ ನಾನು ತಿರ್ಗೂ ನೋಡ್ತಾ ಇರ್ಲಿಲ್ಲ. ಮದ್ವೆ ಮಾಡ್ಕೊಂತೀನಿ, ನಮ್ಮ ಮನೆಗೆ ಹುಡುಗನ್ ನೋಡಿದ್ರು ಸಹ ನಾನೇನ್ ಕಡಿಮೆ ಮಾಡಿದ್ದೀನಿ ನಿನಗೆ ಅಂತ ತಪ್ಸಿದ್ದೆ ಇವ್ರು. ಇವತ್ತು ನಾನು ಅನಾಥಾಗಿ ರೋಡ್ ಅಲಿತಾ ಇದೀನಿ. ನನ್ಗೆ ಊಟ ತಿಂದ ಅಂತ ಯಾರು ಕೇಳ್ತಾ ಇಲ್ಲ. ನಾನು ತಿಂತಾ ಇದೀನಿ, ಅವ್ನು ಅಲ್ಲೇ ಆರಾಮಾಗಿ ಡ್ಯೂಟಿ ಮಾಡ್ಕೊಂಡು. ಇವರು ಕೇಳಿದ್ರೆ ಅರೆಸ್ಟ್ ಮಾಡಕ್ ರೆಡಿನೇ ಇಲ್ಲ ಇವರು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.